ರಾಮದುರ್ಗದ ತೇರ್ ಬಜಾರ್ನಲ್ಲಿ ಅಂದ್ರೆ ಪುರಸಭೆ ಕಾಂಪ್ಲೆಕ್ಸ್ ನಲ್ಲಿ ಇರ್ತಕ್ಕಂತ ಟೌನ್ ಅಂಚೆ ಕಚೇರಿಯನ್ನ ಅದನ್ನ ಹೆಡ್ ಪೋಸ್ಟ್ ನೊಂದಿಗೆ ವಿಲೀನ ಮಾಡತಕ್ಕಂತ ಕ್ರಮವನ್ನ ಖಂಡಿಸಿ ಇವತ್ತು ವಿಜಯ ಸೇನಾ ಸಮಿತಿ ಸೇರಿದಂತೆ ಸಾಕಷ್ಟು ವೃದ್ಧರು ಇವತ್ತು ಮುಖ್ಯ ಅಂಚೆ ಕಚೇರಿ ರಾಮದುರ್ಗದ ಎದುರು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಆ ಅಂಚೆ ಕಚೇರಿಯನ್ನ ವಿಲೀನ ಆಗ್ಲಿಕ್ಕೆ ಬಿಡುವುದಿಲ್ಲ. ಯಾಕಂದ್ರೆ ನಮಗೆ ಆ ಅಂಚೆ ಕಚೇರಿ ತುಂಬಾ ಅನುಕೂಲಕರವಾಗಿರ್ತಕ್ಕಂಥದ್ದು. ಜೊತೆಗೆ ನಾವು ಸಾಕಷ್ಟು ವೃದ್ಧರಿದ್ದೀವಿ, ನಮ್ಗೆ ಹೋಗ್ಲಿಕ್ಕೆ ಮತ್ತು ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಅಂಚೆ ಕಚೇರಿಯನ್ನ ವಿಲೀನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತೊಂದು ಪ್ರತಿಭಟನೆ ಕೈಗೊಂಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಬಲಭಾಗದಲ್ಲಿ ನೋಡ್ಬೋದು, ಈಗಾಗಲೇ ವಿಜಯ ಸೇನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯ್ ನಾಯಕ್ ಸೇರಿದಂತೆ ಅಲ್ಲಿ ಇರ್ತಕ್ಕಂಥ ವೃದ್ಧರು ಕೂಡ ಸಾಕಷ್ಟು ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯಿಂದ ಒಂದು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಏನಂತಂದ್ರೆ ನಮಗೆ ಆ ಅಂಚೆ ಕಚೇರಿಯಿಂದ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಹೀಗಾಗಿ ನಮಗೆ ಆ ಅಂಚೆ ಕಚೇರಿ ಅಲ್ಲೇ ಇರಬೇಕು. ಯಾಕಂದ್ರೆ ನಮಗೆ ಜೀವನಾಡಿಯಾಗಿ ಅದು ಕೆಲಸ ಮಾಡ್ತಾ ಇದೆ. ನಾವು ವೃದ್ಧರಿದ್ದೀವಿ, ನಮ್ಮ ಕೈಕಾಲುಗಳು ಸರಿ ಇಲ್ಲ. ಹೀಗಾಗಿ ನಮಗೆ ನಮ್ಮ PIL ಆಗಿರ್ಬೋದು, ಹೀಗೆ ಸಾಕಷ್ಟು ನಾವು ಆಡಿಗಳನ್ನ ಅಲ್ಲಿ ತುಂಬುವಂತ ಕೆಲಸ ಮಾಡ್ತೀವಿ, ಪಿಂಚಣಿಯನ್ನ ಪಡಿತೀವಿ. ಸೊ ಹೀಗಾಗಿ ನಮಗೆ ಆ ಅಂಚೆ ಕಚೇರಿ ಅಲ್ಲೇ ಉಳಿಬೇಕು ಅಂತಕ್ಕಂತ ವಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಮಾತಾಡ್ಸ್ತಾ ಹೋಗ್ತೀನಿ. ಒಬ್ರು ಹಿರಿಯರಿದ್ದಾರೆ ಇಲ್ಲಿ, ಅವ್ರಿಗೆ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನ್ ಸಮಸ್ಯೆ ಆಗ್ತಾ ಇದೆ ಅಮ್ಮ? ನಮಗ ಅಲ್ಲಿಂತ್ರ ಇಲ್ಲಿ ಬರುದು ಬಹಳ ತ್ರಾಸ ಆಗತ್ರಿ. ಅಲ್ಲಿ ವಯಸ್ಸಾದವ್ರಿಗೆ ಇದನ್ ಮಾಡಿದವ್ರಿಗೆ ಅಲ್ಲಿ ನಾವು ಅನುಕೂಲ ಆಗತ್ರಿ. ಅದು ಯಾಕಂದ್ರ ಒಬ್ರು ಇದು ಇರ್ತಾರ, ಅಗದಿ ನಡಿಲಾರ್ದಂತಾರ, ಅಂತವ್ರನ್ನ ಕೈಲಿಯಾಗಿ ಹೊತ್ಕೊಂಡ್ ಬಂದು ಅಲ್ಲಿ ಕುಂಡ್ರಿಸಿ ಅವ್ರನ್ನ ಇದನ್ ಮಾಡ್ಸಿ ಸಹಿ ಮಾಡಿ ಕೊಟ್ ಕಳಿಸ್ತಾರೆ. ಇಲ್ಲಿ ಬಂದ್ರ ಅಲ್ಲಿಂತ್ರ ಇಲ್ಲಿಗೆ ಬಂದ್ರ ರಿಕ್ಷಾಕ್ 100 ರೂಪಾಯಿ ತಗೋತಾರ್ರಿ. ಬರ್ತಾನ 100 ರೂಪಾಯಿ, ಹೋಗ್ತಾನ 100 ರೂಪಾಯಿ. ಆದ್ರ ಇಲ್ಲಿ ಬಂದ್ ಕೂಡಲೇ ಇಲ್ಲಿ ನಾವು ಅವ್ರು ಇನ್ನ ನಿಮ್ದು ಬಂದಿಲ್ಲ, ನೀವು ಹೊಳ್ಳೋರಿ ನಾಳೆಗ್ ಬರ್ರಿ ಅಂತಾರ್ರಿ. ಹಿಂಗಾಗಿ ಇಲ್ಲಿ ಗದ್ಲಾಗುದಕ್ಕ ನಮಗ ಇಲ್ಲಿ ಪೋಸ್ಟ್ ಬೇಡ, ನಮಗ ಅಲ್ಲೇ ನಮ್ದು ಅನುಕೂಲ ಆಗೈತಿ, ನಮಗ ಅಲ್ಲೇ ಬೇಕಂತೇಳಿ ನಾವು ಸ್ಟ್ರೈಕ್ ಮಾಡಕತ್ತೀವ್ರಿ. ಓಕೆ, ಈ ಪೋಸ್ಟ್ ಇಂದ ನಮಗೆ ಸಾಕಷ್ಟು ಅನುಕೂಲ ಆಗಿದೆ. ಈ ನಿಟ್ಟಿನಲ್ಲಿ ನಮಗೆ ಅಲ್ಲೇ ಇರ್ಲಿ ಪೋಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಾನೀಗ ಈ ಹೋರಾಟದ ನೇತೃತ್ವವನ್ನು ವಹಿಸಿದಂತ ವಿಜಯ್ ನಾಯಕ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಈಗ ಹೋರಾಟವನ್ನ ಕೈಗೊಂಡಿದ್ದೀರಿ, ಏನೆಲ್ಲ ರೂಪರೇಷೆಗಳನ್ನ ಹಾಕೊಂಡಿದ್ದೀರಿ, ಮತ್ತೆ ಏನ್ ಹಕ್ಕೊತ್ತಾಯ ಮಾಡ್ತಾ ಇದ್ರಿ? ಏನಿಲ್ಲ, ಇದು ವೃದ್ಧರಿಗಾಗಿ ಸಾಕಷ್ಟು ಅನುಕೂಲ ಆಗಿತ್ತಲ್ಲಿ. ಸುಮಾರು 20 ವರ್ಷಗಳಿಂದ ಜಾಸ್ತಿ ಕಾಲ ಅಲ್ಲಿ ಆ ಪೋಸ್ಟ್ ಕಾರ್ಯನಿರ್ವಹಿಸ್ತಾ ಇತ್ತು. ಅಲ್ಲಿ ಸಾಕಷ್ಟು ಪಿಂಚಣಿದಾರರು ಇದ್ದಾರೆ. ಎಲ್ಲಾ ವೃದ್ಧರು ಏನು ಇವ್ರು ಗೌರ್ಮೆಂಟ್ ಒಂದು ಕಾನೂನು ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ದವರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತ ಎಲ್ಲಾ ಉಪ ಅಂಚೆ ಕಚೇರಿಗಳನ್ನ ಮುಖ್ಯ ಅಂಚೆ ಕಚೇರಿಗೆ ವಿಲೀನಗೊಳಿಸುವಂತ ಒಂದು ಕೇಂದ್ರದ ಒಂದು ಆದೇಶ ಆಗಿದೆ, ಕೇಂದ್ರ ಸರ್ಕಾರದ್ದು. ಆ ಆದೇಶದ ಪ್ರಕಾರ ಇವತ್ತು ಇಲ್ಲೇ ನಡೀತಾ ಇದೆ. ಇಲ್ಲಿನೂ ಕೂಡ 2 ಕಿಲೋಮೀಟರ್ ಅಂತರದಲ್ಲಿ ಇದೆ ಅಂತ ಅದನ್ನ ವಿಲೀನಗೊಳಿಸುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬಟ್ ಅಲ್ಲಿರುವಂತ ಸಾಕಷ್ಟು ಸಾರ್ವಜನಿಕರಿಗೆ, ಯಾಕಂದ್ರೆ ಇಲ್ಲಿಂದ 2 ಕಿಲೋಮೀಟರ್ ಆ ಪೋಸ್ಟ್ ಆಫೀಸ್ ಇದ್ರೂ ಸಹ ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ಸರೌಂಡಿಂಗ್ ಸುತ್ತಮುತ್ತಲು ಏನು ಹಳ್ಳಿಗಳಿದಾವೆ, ಅಲ್ಲಿಂದ ಸಾಕಷ್ಟು ಜನ ಬರ್ತಾರೆ. ಮತ್ತ ರಾಮದುರ್ಗ ಸ್ಥಳೀಯರಿಗೆ ಗೊತ್ತಿದೆ, ಆ ಭಾಗದಂತ ಈ ಸುರೇಬಾನ ಏನ್ ರಸ್ತೆ ಇದೆ, ಆ ಭಾಗದ ಎಲ್ಲಾ ಸಣ್ಣ ಊರುಗಳೇನಿದಾವೆ, ಅಲ್ಲಿ ಜನರಿಗೆಲ್ಲ ಬಸ್ಸಿನ ಸಮಸ್ಯೆಗಳಿದ್ದು ಆ ಬಸ್ಗಳು ರೌಂಡ್ ಆಗಿ ಬಂದ್ರೆ ಮುಖ್ಯ ಪೋಸ್ಟಿಗೆ ಬರ್ತಾವ. ಬಟ್ ಇಲ್ಲಿ ಸ್ಟಾಪ್ ಆಗೋದಿಲ್ಲ. ಅಲ್ಲಿ ಒಳಗಿಂದ ಕೆಲವು ಆಟೋಗಳೆಲ್ಲ ಒಳಗಿನಿಂದ ಸಂಚಾರವನ್ನು ಮಾಡ್ತಾವ. ಅಂತ ಆಟೋಗಳಲ್ಲಿ ಅವ್ರು ಬಂದು ಅಲ್ಲಿಂದ ಅವ್ರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ, ಪೋಸ್ಟಲ್ ಕೆಲಸಗಳನ್ನ. ಬಟ್ ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಸುಮಾರು 100 ರೂಪಾಯಿ ಆಟೋಗಳಿಗೆ ಮತ್ತೆ ಅವ್ರು ಕೊಡ್ಬೇಕಾಗತ್ತ. 200 ರೂಪಾಯಿ ತುಂಬಕ್ ಬಂದವರು, ಪೋಸ್ಟ್ ಆಫೀಸಿಗೆ ತುಂಬಕ್ ಬಂದವ್ರು 100 ರೂಪಾಯಿ ಆಟೋ ಕೊಟ್ಟು ಬರೋದಾದ್ರೆ ಇದೆಂತ ಕರ್ಮ ಅಂತ. ಯಾವ ಸರ್ಕಾರ, ಯಾವ ಆಡಳಿತ ಇದ್ರೆ ಏನು ಉಪಯೋಗ ಇದೆ ಹೇಳ್ಬೋದು. ಸರ್, ಈಗ ಏನ್ ಒತ್ತಾಯ ಮಾಡ್ತಾ ಇದ್ರಿ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ನೀವು ಸಂಪರ್ಕ ಮಾಡಿರುವಂತದ್ದ, ಮತ್ತೆ ಏನಂತ? ಇಲ್ಲ, ಈಗ ಕೆಲವು ದಿನಗಳ ಹಿಂದೆ SSP ಅವರು ಏನು ಅಧೀಕ್ಷಕರಿದ್ದಾರೆ, ಅಂಚೆ ಅಧೀಕ್ಷಕರು, ಅವ್ರು ಇಲ್ಲಿ ಬಂದಿದ್ರು. ಅವಾಗ ಅವ್ರಿಗೆ ಮನವರಿಕೆಯನ್ನು ಮಾಡಿದ್ವಿ ನಾವು. ಇಲ್ಲ, ಈ ಪೋಸ್ಟ್ ಅನ್ನ ತೆಗೆಯೋದ್ರಿಂದ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆಗಳಾಗ್ತವೆ. ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚಿಗೆ ಮೊತ್ತ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸುಮಾರು 200 ಜನಕ್ಕಿಂತ ಹೆಚ್ಚಿಗೆ ಜನಗಳ ಫುಟ್ ಪ್ರಿಂಟ್ಸ್ ಆಗ್ತಾ ಇದೆ. ದಿನ ಬಂದು ಹೋಗಿ ಮಾಡ್ತಾ ಇದಾರೆ. ಅಂತ ಒಂದು ಕಚೇರಿಯನ್ನ ಇಲ್ಲಿ ವಿಲೀನಗೊಳಿಸಿದ್ರೆ ಸದ್ಯ ಇರೋ ಪರಿಸ್ಥಿತಿನ ಹೆಡ್ ಪೋಸ್ಟ್ ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಜನರ ಸಂದಣಿ ಇರುತ್ತೆ. ಹಿಂಗಾಗಿ ಇಲ್ಲೇ ಇದನ್ನ ಕಂಟ್ರೋಲ್ ಮಾಡಕ್ ಅವ್ರ ಹತ್ರ ಆಗ್ತಾ ಇಲ್ಲ. ಮತ್ತೆ ಆ ಪೋಸ್ಟ್ ಇಲ್ಲೇ ವಿಲೀನಗೊಳಿಸಿದ್ರ ಅಲ್ಲಿ ಕಸ್ಟಮರ್ಸ್ ಗಳೆಲ್ಲ ಇಲ್ಲೇ ಡೈಲಿ ಬಂದ್ರ ಅವ್ರಿಗೆ ನಿಲ್ಲಕ್ ಆಗ್ತಾ ಇಲ್ಲ. ಇವತ್ತು ನಾವು ಬಂದಿಲ್ಲ, ಹೋರಾಟ ಮಾಡ್ತಾ ಇರ್ಬೇಕಾದ್ರು ನಾವು ನೋಡ್ತಾ ಇದೀವಿ ಸಾಕಷ್ಟು ವೃದ್ಧರು ಬೆಳಗ್ಗೆಯಿಂದ ಬಂದಿದ್ದಾರೆ. ಒಬ್ರು ಹೇಳ್ತಾ ಇದ್ರು 500 ರೂಪಾಯಿ ದುಡ್ಡನ್ನ ತೆಗೆಸ್ಕೊಳಕ್ ಬಂದವರು ಬೆಳಗ್ಗೆ 8 ಗಂಟೆ ಅಂತ ಬಂದವರು ಸಾಯಂಕಾಲ 4:15 ಅವರಿಗೆ ದುಡ್ಡು ಸಿಕ್ಕಿದೆ ಅನ್ನುವಂತ ಮಾಹಿತಿಯನ್ನು ಕೊಟ್ರು. ಈ ತರ ಪರಿಸ್ಥಿತಿ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಕಣ್ ತಿರ್ಲೇಬೇಕು. ಆ ಪೋಸ್ಟ್ ಅನ್ನು ವಾಪಸ್ ಅಲ್ಲಿ ಯಾವ ತರ ಕಾರ್ಯನಿರ್ವಹಿಸ್ತಾ ಇತ್ತು ಅದ್ ಮಾಡ್ಲೇಬೇಕು. ಅದನ್ನ ವಿಲೀನಗೊಳಿಸಿದ್ರೆ ನಮ್ಮ ಹೋರಾಟ ನಾವು ನಿಲ್ಸೋದಿಲ್ಲ ಅಂತ ಹೇಳ್ತಾರೆ.
ಓಕೆ, ಇದು ವಿಜಯ ನಾಯಕ್ ಅವರ ಮಾತು. ಏನು ಸಾಕಷ್ಟು ವೃದ್ಧರಿಗೆ ಅನುಕೂಲ ಆಗ್ತಾ ಇದೆ. ಏನು ಅಂಚೆ ಕಚೇರಿಯಲ್ಲಿ ಖಾತೆ ಮಾಡೋರೆಲ್ಲ ಬಡವರೇ ಇರ್ತಾರೆ. ಬರೋದು 200 ರೂಪಾಯಿ ಪಿಂಚಣಿ, ಅದರಲ್ಲಿ 100 ರೂಪಾಯಿ ಆಟೋ ಕೊಟ್ರೆ ಏನ್ ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾರೆ. ಆದ್ರೆ ಇದನ್ನ ಕೇಂದ್ರ ಸರ್ಕಾರ ತೀಕ್ಷ್ಣವಾಗಿ ಗಮನಿಸಬೇಕು. ಮತ್ತೆ ಆ ಅಂಚೆ ಕಚೇರಿಯನ್ನ ಅಲ್ಲೇ ಮುಂದುವರಿಸುವವರೆಗೂ ನಾವು ಹೋರಾಟ ಕೈ ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪಡೆಯಪ್ಪ ಜೊತೆ ಪವನ್ ದೇಶಪಾಂಡೆ, ಪಿಡಿ ನ್ಯೂಸ್, ರಾಮದುರ್ಗ.